ಮಳೆ ಹನಿ ಹೇಳಿತು 100 ಕತೆ. ಬಾಲ್ಯದ ನೆನಪು ನೆನೆತು ಪ್ರಯಾಣಿಸಿದೆ ಅದರ ಜೊತೆ. ಕಳೆದು ಹೋದ ಆ ದಿನಗಳು ನನ್ನ ಅಜ್ಜಿಯ ಜೊತೆ. ಮಳೆ ಹನಿ ಹೇಳಿತು 100 ಕತೆ. ಬಿಗ್ ಬಾಸ್ ಸಮಯ 4:20. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಾ ಇದ್ದೇವೆ ಕಾರವಾರದ ಮಲ್ಲಾಪುರಕ್ಕೆ. ಅಲ್ಲೇ ನನ್ನ ಅಜ್ಜಿ ಮನೆ. ಹೋಗುತ್ತಿರುವುದು ನಾನು ಮತ್ತು ಕವಿತಾಶ್ರೀ. ರೈಲಲ್ಲಿ ಪ್ರಯಾಣ ಮಾಡುವಾಗ ಮೊದಲೇ ತಿಂಡಿಗಳನ್ನು ನಾವು ರೆಡಿ ಮಾಡಿದ್ದೆವು, ಯಾಕಂದರೆ ನಡು ರಾತ್ರಿಯಲ್ಲಿ ಯಾರು ಬರದಿದ್ರೆ ಕೆಟ್ಟುತ್ತದೆ ಅಂತ. ಮೊದಲಿಗೆ ಚಿಪ್ಸ್. ನಮ್ಮ ಮೊದಲ ಟಾರ್ಗೆಟ್ ಆಗಿತ್ತು ಕಾರವಾರಕ್ಕೆ ಎತ್ತುವಾಗ ನಮ್ಮ ತಿಂಡಿಗಳು ಖಾಲಿಯಾಗಬೇಕಂತ. ಸ್ವಲ್ಪ ಹೊತ್ತಾದ ನಂತರ ನಮ್ಮ ವಿಡಿಯೋಗ್ರಫಿ ಸ್ಟಾರ್ಟ್ ಆಯಿತು. ಕೊನೆಗೂ ನಾವು ಕಾರವಾರಕ್ಕೆ ರೀಚ್ ಆದೆವು. ಇದೇ ನೋಡಿ ಕಾರವಾರದ ರೈಲ್ವೆ ಸ್ಟೇಷನ್. ನಮಗೋಸ್ಕರ ವೆಯ್ಟ್ ಮಾಡುತ್ತಿರುವ ಬಸ್ಸಿಗೆ ನಾವು ಹತ್ತುಕೊಂಡು ಮನೆಗೆ ಫೋನ್ ಮಾಡಿಕೊಂಡು ನಾವು ರೀಚ್ ಆದೆವು ಅಂತ ಹೇಳಿದೆವು. ಅಲ್ಲಿಂದ ಬಸ್ಸು ಸೀದಾ ಹೋದದ್ದು ನಮ್ಮ ಮಲ್ಲಾಪುರಕ್ಕೆ. ಮಾರನೇ ದಿನ ಬದನೆಕಾಯಿ ಪಲ್ಯ ಮತ್ತು ಅಕ್ಕಿಯ ರೊಟ್ಟಿಯನ್ನು ತಿಂದುಕೊಂಡು ಅದೇ ಮಕ್ಕಳ ಸೌಂಡನ್ನು ಕೇಳಿ ವೆಲ್ಕಮ್ ಮಾಡಿದ ನಮ್ಮ ಸುಂದರ. ನಂತರ ನಾವು ಹೊರಡಿದ್ದೆ ಸೀದಾ ಕವಿತಾಶ್ರೀಗೆ ಊರನ್ನು ತೋರಿಸಲಿಕ್ಕೆ. ಫೋಸ್ ಕೊಡ್ತಾ ಇದ್ಲು, ಆದರೆ ನನ್ನ ಮಂಡೇಲಿ ಒಂದೇ, ಇವಳಿಗೆ ಎಂತ ತೋರಿಸೋದು ಮಾರೆ. ನಮಗೆ ಇನ್ನೂ ವೆಲ್ಕಮ್ ಮಾಡಲಿಕ್ಕೆ ಸುಂದರನ ಫ್ರೆಂಡ್ಗಳು ಬಂದಿದ್ದರು. ಅಲ್ಲೇ ರೋಡ್ ಸೈಡಲ್ಲಿರುವ ತೋಡನ್ನು ತೋರಿಸಿಕೊಂಡು ಇದೇ ಕಾರವಾರದ ಸ್ಪೆಷಲ್ ಅಂತ ಹೇಳಿದೆ. ಆಗಲೇ ನಮಗೆ ಮಸೆಪಿಕೊಂಡು ಕಾಣುತ್ತಿರುವುದು ನೋಡಿ ನಮ್ಮ ಡಾಬರ್ಮ್ಯಾನ್. ಕಾಡಲ್ಲಿರುವ ತೋಡನ್ನು ನೋಡಿ ಕವಿತಾ ಫುಲ್ ಖುಷ್. ಊರಲ್ಲಿ ರಾಶಿ ತೋಡಿರುವಾಗ ಇಲ್ಲಿ ಖುಷಿ ಬರ್ತಿದ್ದಾಳೆ. ಇತ್ತಲ ಗಿಡ ಮದ್ದೆಲ್ಲ. ಅಲ್ಲಿಂದ ಸೀದಾ ಹೊರಡಿದ್ದು ನಾವು ಕದ್ರಾ ಡ್ಯಾಮಿಗೆ. ಇದೇ ನೋಡಿ ಕದ್ರಾದ ಡ್ಯಾಮ್. ಅಲ್ಲಿಂದ ನಾವು ಸೀದಾ ಹೊರಡಿದ್ದು ಅಣಶಿ ಘಾಟಲ್ಲಿರುವ ಜಲಪಾತ ನೋಡಲಿಕ್ಕೆ. ಅಲ್ಲಿ ಇದ್ದ ಬೋರ್ಡನ್ನು ನೋಡಿ ನಾವು ಹೋದದ್ದು. ಆ್ಯಕ್ಚುಲಿ ನಾನು ಹೋಗೋದು ಫಸ್ಟ್ ಟೈಮ್. ಈ ರೋಡಲ್ಲಿ ಹೋಗುವಾಗ ಸ್ವಲ್ಪ ಹೃದಯವನ್ನು ಗಟ್ಟಿ ಮಾಡಬೇಕಾಗ್ತದೆ, ಯಾಕಂದರೆ ಈ ರೋಡಲ್ಲಿ ಹುಲಿಗಳಿವೆ. ನನ್ನ ಹೃದಯದಲ್ಲಿ ಹೆದರಿಕೆ ಇದ್ದರೂ ಕೂಡ ಹುಡುಗಿ ಎದುರು ಕೆಟ್ಟಬಾರ್ದು ಅಂತ ಹೇಳಿ ಸೀದಾ ಅಣಶಿ ಘಾಟಿನ ಜಲಪಾತವನ್ನು ತೋರಿಸಲಿಕ್ಕೆ ಅಂತ ಕರ್ಕೊಂಡೋದೆ. ಆದರೆ ಅಲ್ಲಿ ನಡೆದ ಕೆಟ್ಟ ಘಟನೆ. ಫಾಲ್ಸಲ್ಲಿ ನೀರಿಲ್ಲ. ನಾವಿಲ್ಲಿ ಸೌಂಡ್ ಎಫೆಕ್ಟ್ ಹಾಕಿ ಸಂತೋಷ ಪಡೋಣ. ಇದನ್ನು ನೋಡಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ನಾವು ಹೋದದ್ದು ಸೀದಾ ಮಂಗನನ್ನು ನೋಡಲಿಕ್ಕೆ. ಆದರೆ ನಮಗೆ ಮಂಗ ಸಿಗಲಿಲ್ಲ. ಸಿಕ್ಕಿದ್ದು ನಮಗೆ ನೋಡಿ ಕದ್ರಾ ಡ್ಯಾಮಿನ ವ್ಯೂ. ಇದನ್ನು ನೋಡಿ ಕವಿತನ ಮನದಲ್ಲಿ ಸಂತೋಷ. ಬಾಳೆ ಎಲೆ ಅಲ್ಲ ಇದು, ಬಾಳೆ ಎಲೆ ಮಾತ್ರ ಇದು ಬೇರೆನೇ ಮಾರೆ. ನಾವು ಜಾಲಿಯಾಗಿ ಪ್ರಯಾಣ ಮಾಡುತ್ತಿರುವಾಗ ನಮ್ಮ ದಿಕ್ಕನ್ನೇ ಬದಲಾಯಿಸಿತ್ತು ಅದು ಒಂದು ಬೋರ್ಡು. ಅದು ನೀವೇ ನೋಡಿ. ಬದುಕಿದ್ರೆ ಭಿಕ್ಷೆ ಬೇಡಿಯಾದರೂ ಬದುಕು ಅಂತ ಹೇಳಿ ಗಾಡಿಯನ್ನು ತಿರುಗಿಸಿದೆವು. ಅಲ್ಲಿಂದ ಸೀದಾ ಎಸ್ಕೇಪ್ ಆಗಿ ಬಂದದ್ದು ನಾವು ಪಾರ್ಕಿಗೆ. ಇದೇ ನೋಡಿ ಕಾಳಿ ನದಿಯ ಹತ್ತಿರ ಇರುವ ಪಾರ್ಕ್. ನಮಗೆ ಸ್ವಾಗತ ಮಾಡಲಿಕ್ಕೆ ಕಾರಂಜಿಗಳು ಕಲರ್ ಆಗಿ ನವಿಲಂತೆ ನಲಿಯುತ್ತಿತ್ತು. ನವಿಲಿನ ನಡುವೆ ಕೋಗಿಲೆ. ಅಲ್ಲಿಂದ ಸೀದಾ ಹೋದದ್ದೇ ನನ್ನ ಕಸಿನ್ನ ಬರ್ತ್ಡೇಗೆ. ಇಲ್ಲಿ ನನಗೆ ದೊಡ್ಡದೊಂದು ಟಾಸ್ಕ್ ಕೊಡಲಾಗಿತ್ತು, ಅದೇ ಸ್ಪಾರ್ಕಲನ್ನು ಹೊತ್ತಿಸಲಿಕ್ಕೆ. ನಾನು ಎಷ್ಟೇ ಸಲ ಟ್ರೈ ಮಾಡಿದರೂ ಸ್ಪಾರ್ಕಲ್ ಹೊತ್ತಲೇ ಇಲ್ಲ.
ಅಲ್ಲಿಗೆ ಬಂದ ಜನರು ನಾನು ಸ್ಪಾರ್ಕಲ್ ಹೊತ್ತಿಸುವುದಕ್ಕೆ ಕ್ಲ್ಯಾಪ್ ಹೊಡೆಯುವುದಾ, ಬರ್ತ್ಡೇಗೆ ಕ್ಲ್ಯಾಪ್ ಹೊಡೆಯುವುದಾ ಅಂತ ಕನ್ಫ್ಯೂಸ್ ಆಯಿತು. ಕೊನೆಗೂ ಸ್ಪಾರ್ಕಲ್ ಹೊತ್ತಿಯೇ ಬಿಟ್ಟಿತು. ಅದೇ ಹೊತ್ತಿಗೆ ನೀರಿನ ಮಹತ್ವವನ್ನು ನನಗೆ ನನ್ನ ಮಾಮಿ ಮತ್ತು ಕಸಿನ್ ತಿಳಿಸಿಕೊಟ್ಟರು. ನೀರಿನ ಅಭಾವ ಇದ್ದ ಕಾರಣ ನಾನು ಎಲ್ಲರಿಗೂ ಚಿಲ್ಡ್ ಬಿಯರನ್ನು ಕೊಟ್ಟೆ. ಬರ್ತ್ಡೇಯನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಮನಕ್ಕೆ ಸಂತೋಷವನ್ನು ಕೊಡಲಾಗಿತ್ತು. ಮಾರನೇ ದಿನ ನಾವು ಪ್ಲ್ಯಾನ್ ಮಾಡಿದೆವು ಕಾಡಿನಲ್ಲಿ ಎಂಜಾಯ್ ಮಾಡುವ ಅಂತ.